ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೀ ಹೇಮಾ ಸಂಜು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿ ಹಲ್ವಾ ಅಥವಾ ತೆಂಗಿನಕಾಯಿ ಹಾಲುಬಾಯಿ. ಇದು ಯಾರು ಬೇಕಿದ್ರೂ ಈಸಿಯಾಗಿ ಬೇಗ ಮಾಡ್ಕೋಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ಈ ರೆಸಿಪಿ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಯಾರು ಬೇಕಿದ್ರೂ ಈಸಿಯಾಗಿ ಮಾಡ್ಕೋಬೋದು. 4 ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ಪ್ರೋಸೆಸ್ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡೆ. ಅದರಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ. ಅದು ಫ್ರೆಶ್ ಆಗಿ ತಾನೇ ಹೊಡ್ಕೊಂಡಿದ್ದೆ, ಅದನ್ನು ತಗೊಂಡೆ. ಮತ್ತು 1-2 ಏಲಕ್ಕಿ ತಗೊಂಡೆ. ಮತ್ತು ನೀರು ಇರುತ್ತಲ್ವ, ತೆಂಗಿನಕಾಯಿ ನೀರು, ಅದನ್ನೇ ಸೇರಿಸ್ಕೊಳ್ತಿದ್ದೀನಿ ನಾನು. ಮತ್ತು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ. ಮತ್ತು ಅದರಲ್ಲಿ ಹಾಲು ಇರುತ್ತಲ್ವ, ಹಾಲು ತಗೋಬೇಕು. 2-3 ಸರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಹಾಲು ತಗೊತಾ ಇರಬೇಕು. ನಾನು 3 ಸರಿ ತಗೊಂಡೆ. ಇಲ್ಲಿ 3 ಸರಿ ತಗೊಂಡು ಮತ್ತು ಅದರಲ್ಲಿ ಹಾಲೆಲ್ಲ ಈ ಥರ ಚಮಚ ಇರುತ್ತಲ್ವ, ಅದರಲ್ಲಿ ಈ ಥರ ಅಂದರೆ ಹಾಲೆಲ್ಲ ಬಂದುಬಿಡುತ್ತೆ ಈ ಥರ. ಮತ್ತು ಇನ್ನೊಂದು ಸರಿ ಅದನ್ನು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಇನ್ನೊಂದು ಸರಿ ಅದರ ಹಾಲು ತಗೊಂಡು ಮತ್ತು ಈ ಕಡೆ ಕಡಾಯಲ್ಲಿ ಆ ಹಾಲನ್ನ ನಾನು ಮೆಜರ್ ಮಾಡ್ಕೊತಾ ಇದ್ದೀನಿ. ಇದೇ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ಸಿಕ್ತು ಹಾಲು ನನಗೆ. 3 ಗ್ಲಾಸ್ ಆಯಿತು, ಅಷ್ಟು ಸಿಕ್ತು. ಮತ್ತು ಅದರಲ್ಲಿ ನಮಗೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೋದು, ಇಲ್ಲ ಸಕ್ಕರೆ ಬೇಕಿದ್ದರೂ ಸಕ್ಕರೆನೇ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು, ನಾವು ಯಾವ ಗ್ಲಾಸಲ್ಲಿ ಹಾಲು ತಗೊತೀವಿ ಅದೇ ಗ್ಲಾಸಲ್ಲಿ ಬೆಲ್ಲನೂ ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಆಗೋಷ್ಟು ತಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದು ಏನಕ್ಕೆ ಅಂತಂದರೆ ನಾವು ಕಾರ್ನ್ ಫ್ಲೋರ್ ಹಾಕ್ತೀವಲ್ಲ, ಅದು ಗಂಟು ಕಟ್ಟದಿರ ಚೆನ್ನಾಗಿ ಕಲಸಿಬಿಟ್ಟು ಅದರಲ್ಲಿ ಹಾಕೋದಕ್ಕೆ. ಕಾರ್ನ್ ಫ್ಲೋರು ಒಂದು 5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇಲ್ಲಿ ನಾನು 5 ಸ್ಪೂನ್ ಹಾಕ್ಕೊಂಡೆ. ನೋಡಿ, ಚೆನ್ನಾಗಿ ಗಂಟಿಲ್ದಿರ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಗಂಟಿಲ್ದಿರ ಆಗುತ್ತೆ. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಅದಕ್ಕೆ ಹಾಕಿದ್ರೆ ಗಂಟು ಕಟ್ಟಿಬಿಡುತ್ತೆ. ಅದಕ್ಕೆ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಮತ್ತು ಈ ಕಡೆ ಎಲ್ಲ ಆಯ್ತಲ್ವ, ಅದರಲ್ಲಿ ಸೇರಿಸ್ಕೊಂಡಿದ್ದು ಅಷ್ಟೇ, ಏನು ಮಾಡೋಷ್ಟಿಲ್ಲ. ಇನ್ನು ಇದರಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಒಂದು 5-6 ನಿಮಿಷ ಈ ಥರ ಚೆನ್ನಾಗಿ ಕಲಿಸ್ತಾನೇ ಇರಬೇಕು. ಕೈ ಬಿಡ್ದಿರ ಕಲಿಸ್ತಾನೇ ಇರಬೇಕು. ಆವಾಗ ಚೆನ್ನಾಗಿ ಗಂಟು ಕಟ್ದಿರ ಚೆನ್ನಾಗಿ ಆಗುತ್ತೆ. ತೋರಿಸ್ತೀನಿ ಹೇಗಾಯಿತು ಅಂತ. ಚೆನ್ನಾಗಿ ಕಲಿಸ್ತಾನೆ ಇರಬೇಕು, ಅದನ್ನು ಬಿಡ್ದಿರ ಕಲಿಸ್ತಾ ಇದ್ರೇ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಗಂಟು ಕಟ್ಟಿಬಿಡುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿ ನಮಗೆ ಬೇಕು ಅಂತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಥರ ಆಯಿತು. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಈ ಥರ ಆಗುತ್ತೆ. ಅದನ್ನು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಿಡಬಾರ್ದು. ನಾವು ಅದನ್ನು ಕಲಿಸ್ತಾ ಇರಬೇಕು. ಆವಾಗ 1-2 ನಿಮಿಷ ಹಾಗೆ ಕಲಿಸ್ತಾನೆ ಇರಬೇಕು. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ನಾವು ಕಲಿಸ್ಕೋಬೇಕಾಗುತ್ತೆ. ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ನೋಡಿ, ಇವಾಗ ಇನ್ನು ಸ್ವಲ್ಪ ಹಾಕಬೇಕಾಗಿರುತ್ತೆ. ಇನ್ನೊಂದು ಚೂರು ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಇಷ್ಟು ಆದರೆ ಸಾಕು ನಮಗೆ. ಇಷ್ಟಾದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಮತ್ತು ಬೇರೆದು ನಾವು ಫ್ಲ್ಯಾಟಾಗಿರುತ್ತಲ್ವ ಬಟ್ಲು, ಯಾವುದಾದ್ರೂ ಯಾವ ಶೇಪ್ ಆದರೂ ಪರವಾಗಿಲ್ಲ, ಅದರಲ್ಲಿ ತಗೊಂಡ್ಬಿಟ್ಟು ನಾವು ಅದಕ್ಕೆ ಫುಲ್ಲು ಎಲ್ಲ ತುಪ್ಪ ಹಾಕ್ಕೊಂಡು ಆ ಬಟ್ಲಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಫುಲ್ಲು ಸ್ಪ್ರೆಡ್ ಮಾಡಿ ಅದರಲ್ಲಿ ನಾವು ಇದನ್ನು ಸೇರಿಸ್ಕೋಬೇಕಾಗುತ್ತೆ.
ಇದು 1 ಅವರ್ ನಾವು ನಮಗೆ ಫ್ರಿಜ್ಜಲ್ಲಿ ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಹಾಗೆ ಇಟ್ಕೊಂಡ್ರು ನಾವು ಇದು ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ. ಅಲ್ಲಿವರೆಗೂ ಹಾಗೆ ಬಿಡಬೇಕು. 1 ಅವರ್ ಬಿಟ್ಟರೆ ಸಾಕು. 1 ಅವರ್ ಆದಮೇಲೆ ಈ ಥರ ಗಟ್ಟಿ ಆಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿವರೆಗೂ ಇಷ್ಟ ಆಗಿದೆ. ಮತ್ತು ಈಗ ಕಟ್ ಮಾಡಿ ಕೊಡೋದಷ್ಟೇ ಮಕ್ಕಳಿಗೆ. ನೋಡಿದ್ರಲ್ವ ಸ್ನೇಹಿತರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಇಲ್ಲಿ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳು ಅಂದರೆ ತುಂಬ ಇಷ್ಟಪಟ್ಟು ತಿಂದರು ಇದನ್ನು ಹಲ್ವಾ ಅಂತೇಳ್ಬಿಟ್ಟು, ಹಲ್ವಾ ಅಥವಾ ಕೋಕೋನಟ್ ಕೇಕ್ ಅಂತೇಳ್ಬಿಟ್ಟು ತಿಂದರು ನಮ್ಮ ಮಕ್ಕಳು. ನೋಡಿ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂತ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ, ಆ ಥರ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು.